ಜಯತಿ ಪರಾಶರ ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಪೂಜ್ಯ ಶ್ರೀಪಾದದ್ವಯರೇ, ವೇದಿಕೆಯ ಮೇಲೆ ಇರತಕ್ಕ ಮತ್ತು ವೇದಿಕೆಯ ಮುಂದೆ ಇರತಕ್ಕ ನನ್ನ ಅಧ್ಯಾತ್ಮ ಬಂಧುಗಳೇ, ನೀವು ಇವತ್ತು ಎರಡು ಸಂಸ್ಕೃತ ಕೇಳಿದಿರಿ. ಒಂದು ವಂಗ ಸಂಸ್ಕೃತ, ಒಂದು ದಕ್ಷಿಣ ಭಾರತದ ಸಂಸ್ಕೃತ. ಇಬ್ಬರು ವಿದ್ವಾಂಸರು ವಂಗ ಸಂಸ್ಕೃತದಲ್ಲಿ ಮಾತಾಡಿದರು. ಅವರ ಉಚ್ಚಾರ ಇಲ್ಲಿ ಸಂಬಂಧಿಸಿದ ಸ್ವಲ್ಪ ಕಷ್ಟ ಆಗಬಹುದು. ಯಾಕೆಂದ್ರೆ ಒಂದು ತಮಾಷೆ ನೋಡಿ, ವಂಗ ಭಾಷೆಯಲ್ಲಿ ಒಂದು ಸ್ವಲ್ಪ ಅಕಾರವನ್ನು ಓ ಅಂತ ಹೇಳ್ತಾರೆ, ಆಮೇಲೆ ಯಕಾರವನ್ನು ಜ ಅಂತ ಹೇಳ್ತಾರೆ. ಅಥವಾ ನಮ್ಮಲ್ಲಿ ಬ್ರಿಮ್ಫುಲ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಅದಕ್ಕೆ ನಾವು ಕನ್ನಡದಲ್ಲಿ ಗಲಪರ್ಯಂತ ಅಂತ ಹೇಳ್ತಾರೆ, ಅವರು ಗೊಲೋಪರ್ಯಂತ ಅಂತಾರೆ. ಗೊಲೋಪರ್ಯಂತ ಅಂದ್ರೆ ಯಾರಿಗೂ ಅರ್ಥ ಆಗೋಲ್ಲ, ಅದು ಗಲಪರ್ಯಂತ ಅಂತ ಅದು ಹೇಳುವಾಗ ಗೊಲೋಪರ್ಯಂತ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ದಕ್ಷಿಣ ಭಾರತದವರಿಗೆ ಉತ್ತರ ಭಾರತದ ಸಂಸ್ಕೃತ ಅರ್ಥ ಆಗೋಲ್ಲ, ಉತ್ತರ ಭಾರತದವರಿಗೆ ದಕ್ಷಿಣ ಭಾರತದ ಸಂಸ್ಕೃತ ಅರ್ಥ ಆಗೋಲ್ಲ. ಇಂಥ ಒಂದು ವಿಚಿತ್ರ ಸಮಾವೇಶ ಇದೆ. ಅದಕ್ಕೋಸ್ಕರ ದಕ್ಷಿಣ ಭಾರತದ ಸಂಸ್ಕೃತದ ಉಚ್ಚಾರ ಹೇಗಿರುತ್ತೆ ಅಂತ ತೋರಿಸೋಕ್ಕೋಸ್ಕರ ಒಂದು 3 ಶ್ಲೋಕ ಹೇಳಿದೆ ನಾನು. ಆಮೇಲೆ ಕನ್ನಡದಲ್ಲೇ ಮಾತಾಡ್ತೇನೆ. ಯಾಕೆಂದರೆ ನಾನು ಸಂಸ್ಥೆಯಲ್ಲಿ ಮಾತಾಡಿದ್ರೆ ಕೆಲವೇ ಜನರಿಗೆ ಅರ್ಥ ಆಗುತ್ತೆ, ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಅರ್ಥ ಆಗದೆ ಇರುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಹೆಚ್ಚು ಜನರಿಗೆ ಮುಟ್ಟಬೇಕು ಅಂತ ಕನ್ನಡದಲ್ಲಿ ಮಾತನಾಡ್ತೇನೆ. ಬೇರೆ ಬೇರೆ ವಿಷಯಗಳು ಮಾತಾಡಬೇಕು ಅಂತ ಆಲೋಚಿಸಿಕೊಂಡಿದ್ದೆ ನಾನು. ಇವತ್ತು ಕೊನೆ ದಿವಸ ಅಲ್ವಾ. ಒಂದು ಮುಖ್ಯವಾಗಿ ಪ್ರಾಣದೇವರಿಗೆ, ಅದು ಆಚಾರ್ಯರ 3ನೇ ಅವತಾರದಲ್ಲಿ ಒಂದು ಶಬ್ದ ಇದೆ ಋಗ್ವೇದದಲ್ಲಿ, ದಶಪ್ರಮತಿಂ ಜನಯಂತ ಯೋಷಣ. ಈ ದಶಪ್ರಮತಿ ಅನ್ನೋ ಶಬ್ದ ಇಡೀ ವೈದಿಕ ವಾಂಗ್ಮಯದಲ್ಲಿ ಒಂದೇ ಸರ್ತಿ ಪ್ರಯೋಗ ಆದದ್ದು. ಇನ್ನೆಲ್ಲಿಯೂ ಇನ್ನೊಂದು ಸರ್ತಿ ವೇದದಲ್ಲಿ ಆ ಶಬ್ದ ಬರಲಿಲ್ಲ. ಆದ್ದರಿಂದ ಅದಕ್ಕೆ ಏನರ್ಥ ಬರೆದಿದ್ದು ಅನ್ನೋದು ಭಾಷ್ಯಕಾರಿ ವ್ಯಾಖ್ಯಾನಕಾರರಿಗೆ ಗೊಂದಲ. ಏನೋ ಒಂದು ಅರ್ಥ ಅವರವರಿಗೆ ತೋಚಿದ್ದು. ಇವತ್ತು ಏನಾಗಿದೆ ಅಂದರೆ ಅವರವರ ತಲೆಗೆ ತೋಚಿದ್ದು ಅವರವರ ಅರ್ಥ ಬರೀತಾರೆ. ಅದು ಆದರೆ ಬಹಳ ತಮಾಷೆ ಏನು ಅಂದರೆ, ಆ ದಶಪ್ರಮತಿ ಅನ್ನೋ ಶಬ್ದಕ್ಕೆ ದಶೇತಿ ಪೂರ್ಣಮುದ್ದಿಷ್ಟಂ ಪ್ರಜ್ಞಾ ಪ್ರಮಿತೃಜ್ಯತೆ ಅಂತ ಪೂರ್ಣ ಪ್ರಜ್ಞಾ ಅಂತ ಅರ್ಥ. ಇದೆಲ್ಲ ಅರ್ಥಗಳನ್ನು ಪ್ರಾಚೀನರು ಆಚಾರ್ಯರೇ ಸ್ವತಃ ಹೇಳಿದ್ದಾರೆ. ಒಂದು ತಮಾಷೆ ಇದೆ, ಅದನ್ನು ಇವತ್ತು ವಿವರಿಸಬೇಕು ಅಂತಿದ್ದೆ ನಾನು. ಯಾಕೆಂದರೆ ಪ್ರಾಣದೇವರಲ್ಲಿ 10 ಗುಣಗಳನ್ನು ಹೇಳಿದ್ದಾರೆ. ಭಕ್ತಿ ಜ್ಞಾನಂಚ ವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ. ಇದು ವೃಕೋದರ ಇತಿ ಸ್ಮೃತಃ ಅಂತ. ಇದು ಪ್ರಾಣದೇವರ 10 ಗುಣಗಳು. ದಶಭಿ ಗುಣೈ ಪ್ರಮತಿ ಜ್ಞಾನಂ ಯಸ್ಯ ಸಹ ದಶಪ್ರಮತಿ ಅಂತ ದಶಗುಣಗಳಿಂದ ಜ್ಞೇಯನಾಗಿರತಕ್ಕಂಥ ಪ್ರಾಣತತ್ವ ಅನ್ನುವ ಒಂದು ಅಪೂರ್ವ ಅರ್ಥವನ್ನು ಅದಕ್ಕೆ ಮಾಡಲಿಕ್ಕೆ ಬರುತ್ತೆ. ಆ ಅರ್ಥವನ್ನು ಇವತ್ತು ವಿವರಿಸೋಣ ಅಂತ ಯೋಚನೆ ಮಾಡಿದ್ದೆ. ಈಗ ಇಷ್ಟು ಸಾಕು ವಿವರಿಸಿದ್ದು. ಇವತ್ತು ಅನೇಕ ಮಂದಿ ಮಾತಾಡಿದ ವಿಷಯಗಳ ಬಗ್ಗೆ ಸ್ವಲ್ಪ ಮಾತಾಡಬೇಕು ನಾನು. ಇವತ್ತು ಮ್ಯಾನುಸ್ಕ್ರಿಪ್ಟ್ಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ಕೆಲಸ, ಪ್ರಾಚೀನ ಗ್ರಂಥಗಳು ಈವರೆಗೆ ಅಪ್ರಕಟವಾಗಿರತಕ್ಕಂಥ ಗ್ರಂಥಗಳನ್ನು ಪ್ರಕಟ ಮಾಡುವ ಕೆಲಸ, ಇಂಥ ಒಂದು ಪ್ರವೃತ್ತಿಯ ಬಗ್ಗೆ ಇಲ್ಲಿ ಮಾತು ಬಂತು. ಆಮೇಲೆ ನಮ್ಮ ಪ್ರೊಫೆಸರ್ ವೆಂಕಟೇಶ್ ಅವರು ಈ ಗುರುಕುಲದ ಬೆಳವಣಿಗೆ ಬಗ್ಗೆ ಅವರು ಪಾಪ ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂದರೆ, ಸದ್ಯದಲ್ಲಿ ಈ ಗುರುಕುಲಕ್ಕೆ 50 ಲಕ್ಷ ರೂಪಾಯಿ ಬರುತ್ತೆ. ಅಷ್ಟೆಲ್ಲ ಪರಿಶ್ರಮ ಮಾಡಿದ್ದಾರೆ ಅವರು. ಅದು ಮತ್ತೆ ನಿರಂತರ ಬರುತ್ತೆ. ಅಂಥ ಪರಿಶ್ರಮವನ್ನು ಹಿಂದಿನಿಂದ ಅವರು ತಾನು ಮುಂದೆ ಬಾರದೆ, ಎದುರಿನಲ್ಲಿ ಹೇಳಿಕೊಳ್ಳದೆ, ತನ್ನ ಪ್ರಶಸ್ತಿಯನ್ನು ಬಯಸದೆ ನಿಸ್ವಾರ್ಥವಾಗಿ ಇಂಥ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಎಲ್ಲ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನ ನಾನು ಆಡಬೇಕು. ತತ್ವ ಸಂಶೋಧನಾ ಸಂಸತ್ತು ಅನ್ನುವುದು ನಮ್ಮ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರ ಕನಸು. ಅದು ತತ್ವ ಸಂಶೋಧನಾ ಸಂಸತ್ತು ಅಂತ ಅವರು ಸ್ಥಾಪನೆ ಮಾಡಿದರು. ಅವರು ಸ್ಥಾಪನೆ ಮಾಡಿ ನನಗೊಂದು ಆಜ್ಞೆ ಮಾಡಿದ್ರು, ನೀನೇ ಅದರ ನಿರ್ದೇಶಕನಾಗಿರಬೇಕು ಅಂತ. ಹಾಗೆ ನಾನು ಒಂದು ಒಳ್ಳೆಯದು, ಯಾಕೆ ನಿರ್ದೇಶಕನಿಗೆ ಸಂಬಳ ಇಲ್ಲ.
ಆದ್ದರಿಂದ ಒಳ್ಳೆಯದು. ಅಷ್ಟೇ ದುಡ್ಡು ತಗೊಂಡು ಕೆಲಸ ಮಾಡದೇ ಇರುವುದಕ್ಕಿಂತ ದುಡ್ಡು ತಗೊಳ್ಳದೆ ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ದುಡ್ಡು ತಗೊಳ್ಳೋದಿಲ್ಲ, ಅದರಿಂದ ಅಪರಾಧ ಆಗೋದಿಲ್ಲ. ಅದಾಯಿತು ಅಂತ ಒಪ್ಪುಕೊಂಡೆ ನಾನು. ಅದು ತತ್ವ ಸಂಶೋಧನಾ ಸಂಸತ್ತಿನಲ್ಲಿ ಆಮೇಲೆ ತುಂಬ ಕೆಲಸಗಳಾಯಿತು, ಮಾತ್ರ ಅನೇಕ ಕೆಲಸಗಳಾದವು. ಅದು ಇವಾಗ ಪ್ರೊಫೆಸರ್ ವೆಂಕಟೇಶ್ ಅವರು ಹೇಳಿದ ಹಾಗೆ ಸಂಸ್ಕೃತದ ಅನೇಕ ಗ್ರಂಥಗಳು, ನಮ್ಮ ವಿದ್ಯಾಧೀಶ ತೀರ್ಥರು ಒಂದು ಮಾತು ಹೇಳಿದರು ನನ್ನ ಹತ್ರ, ನೀವು ಸಂಸ್ಕೃತದಲ್ಲಿ ಏನೆಲ್ಲ ಗ್ರಂಥಗಳನ್ನು ಬರೀತೀರಿ ಅದನ್ನು ಯಾವುದನ್ನು ನೀವು ನನ್ನ ಹತ್ರ ಕೇಳೋದು ಬೇಡ, ಅದು ಪರಿಮಾಣ ಮಠದ ತತ್ವ ಸಂಸತ್ತಿನಿಂದ ಪ್ರಕಟವಾಗುತ್ತೆ, ಅದರ ಸಮಗ್ರ ಖರ್ಚನ್ನು ನಾನು ಕೊಡ್ತೇನೆ ಅಂತ ಹೇಳಿ. ಹಾಗಾಗಿ ಎಷ್ಟು ಅಪೂರ್ವ ಗ್ರಂಥಗಳು ಬಂದವು ಅಂದರೆ, ಒಂದು ಹೇಳಿದರು ಪ್ರೊಫೆಸರ್ ವೆಂಕಟೇಶ್ ಅವರು, ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದಕ್ಕೆ ಈಗ ಪ್ರಕಟವಾಗಿರತಕ್ಕಂತಹ ಮಹಾಭಾರತ ತಾತ್ಪರ್ಯದ ಎಲ್ಲ ಪಾಠಗಳಿಗಿಂತ ಭಿನ್ನವಾದ ಮತ್ತು ಸಾಕ್ಷಾತ್ ಆಚಾರ್ಯರಿಂದ ಶಾಸ್ತ್ರ ಶ್ರವಣ ಮಾಡಿದ ಋಷಿಕೇಶ ತೀರ್ಥರು ಅವರೇ ಈ ಪರಿಮಾಣ ಮಠದ ಮೂಲ ಯತಿಗಳು. ಅವರು ಬರೆದಿಟ್ಟ ಮ್ಯಾನುಸ್ಕ್ರಿಪ್ಟ್ ಅಂದರೆ ಪ್ರಾಯ 700 ವರ್ಷದ ಹಿಂದಿನ ಒಂದು ಮ್ಯಾನುಸ್ಕ್ರಿಪ್ಟ್ ಎಲ್ಲಿಯಾದರೂ ಇದ್ದರೆ ಅದು ಪರಿಮಾಣ ಮಠದಲ್ಲಿ ಮಾತ್ರ ಇರೋದು, ಇಡೀ ಭಾರತದಲ್ಲಿ ಇನ್ನೊಂದಿಲ್ಲ. ನಿಮ್ಮ 700 ವರ್ಷ ಹಿಂದಿನ ಪಾಮ್ ಲೀಫ್ ಮ್ಯಾನುಸ್ಕ್ರಿಪ್ಟ್ ಈಸ್ ಅವೈಲಬಲ್ ಓನ್ಲಿ ಇನ್ ಪರಿಮಾಣ ಮಠ, ಇನ್ನು ಪ್ರಪಂಚದಲ್ಲೇ ಇಲ್ಲವೇ ಇಲ್ಲ. ಅದನ್ನು ಸಂರಕ್ಷಣೆ ಮಾಡಿದ್ದಾರೆ, ಸ್ವಲ್ಪ ಸ್ವಲ್ಪ ಗಲಿತ ಆಗಿದೆ, ಆದರೂ ಸಂರಕ್ಷಣೆ ಮಾಡಿದ್ದಾರೆ. ಹೇಗೆ ಸಂರಕ್ಷಣೆ ಮಾಡಿದ್ದಾರೆ ಅಂದರೆ, ಅದನ್ನು ದೇವರ ಕೋಣೆಯಲ್ಲಿ ಪಟ್ಟದ ದೇವರ ಜೊತೆಗೆ ಇಟ್ಟು ಪೂಜೆ ಮಾಡಿ ಸಂರಕ್ಷಣೆ ಮಾಡಿದ್ದಾರೆ. ಅದನ್ನು ಹೊರಗೆ ತರ್ತಿರಲಿಲ್ಲ. ಅದರ ರಕ್ಷಣೆ ಏನು ಮಾಡಿದ್ರು ಅಂದರೆ, ಅದನ್ನು ಮೈಲಿಗೆಯಲ್ಲಿ ಮುಟ್ಟಬಾರದು ಅಂತ ದೇವರ ಕೋಣೆಯಲ್ಲಿ ಇಟ್ಟರು, ಯಾರು ಮುಟ್ಲಿಕ್ಕೆ ಬಿಡಲಿಲ್ಲ. ಯಾಕೆಂದರೆ ಒಬ್ಬೊಬ್ಬರೇ ಮುಟ್ಟುವುದು, ಒಂದೊಂದು ಹಾಳೆ ಕಿತ್ತು ತೆಗೆಯುವುದು ಆಗಬಾರದು ಅಂತ ಅದರ ಸಂರಕ್ಷಣೆಗೆ. ಆಮೇಲೆ ಒಂದು ಪ್ರಥೆ, ಅದು ಪ್ರಥೆ ಅಲ್ಲ, ಅದು ಅನುಭವ ಸಿದ್ಧವಾದ ಮಾತು. ಎಲ್ಲಿ ರಾಮದೇವರಿದ್ದಾರೆ, ಎಲ್ಲಿ ಋಷಿಕೇಶ ತೀರ್ಥರ ಸರ್ವಮೂಲ ಪ್ರತಿ ಇದೆ, ಅಲ್ಲಿ ದಿನವೂ ರಾಮರಾಜ್ಯ ಅಂತ. ಅದು ಪರಿಮಾಣ ಮಠದಲ್ಲಿ ಅನುಭವ ಸಿದ್ಧವಾದ ವಿಷಯ. ಎಲ್ಲ ಮಠಗಳಿಗಿಂತ ಬಡ ಮಠ, ಅದು ಎಲ್ಲ ಮಠಗಳಿಗಿಂತ ಹೆಚ್ಚು ಸಾಂಸ್ಕೃತಿಕವಾದ ಮತ್ತು ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ರಾಮರಾಜ್ಯ ಇವತ್ತು ಪರಿಮಾಣ ಮಠವೇ ಆಗಿರುವಂಥದ್ದು. ಅದಕ್ಕೆ ಕಾರಣ ಒಂದು ರಾಮದೇವರು, ಮತ್ತೊಂದು ಋಷಿಕೇಶ ತೀರ್ಥರು. ಯಾಕೆಂದರೆ ವಾದರಾಜರು ಒಂದು ಕಡೆ ಹೇಳ್ತಾರೆ ಏನು ಅಂದರೆ, ಶ್ರೀಕರೋ ಎಂ ಗ್ರಂಥ ಆಚಾರ್ಯರ ಸರ್ವಮೂಲ ತತ್ರ ವಯಮೇವ ಸಾಕ್ಷಿಣ ಅಂತ ಹೇಳ್ತಾರೆ ಅವರು. ಆದರೆ ಆ ಮೂಲ ಪ್ರತಿ ಇದ್ದರೆ ಅದು ಎಂಥ ಶ್ರೀಕರ. ಅದರಲ್ಲಿ ಒಂದು ತಮಾಷೆ ಆಯಿತು, ನಾನು ಹೇಳಬೇಕಿದ್ದನ್ನ ಬಹಳ ಜನರಿಗೆ ಗೊತ್ತಿಲ್ಲ. ಒಂದು ಘಟ್ಟದಲ್ಲಿ ಆ ಋಷಿಕೇಶ ತೀರ್ಥರ ಹಸ್ತಪ್ರತಿ ಯಾವುದೋ ಕಾರಣದಿಂದ, ಯಾವ ಕಾರಣ ನನಗೂ ಗೊತ್ತಿಲ್ಲ, ಅದು ಕಳವಾಗಿ ಹೋಯಿತು. ಕಳವಾಗಿ ಹೋದಾಗ ದೊಡ್ಡ ಗೊಂದಲ. ಏನಂದರೆ 700 ವರ್ಷದಿಂದ ಇದ್ದಂಥ ಒಂದು ಮ್ಯಾನುಸ್ಕ್ರಿಪ್ಟು ಕಳವಾಗಿ ಹೋಯ್ತಲ್ಲ, ಏನು ಎಲ್ಲರಿಗೂ ಕಳವಾಯಿತು, ಅದರ ಜೊತೆಗೆ ಕಳವಳ ಆಯಿತು, ಏನು ಮಾಡಬೇಕು ಅಂತ. ಆ ಕಳವಳದಲ್ಲಿ ನಾನು ಕಣ್ಣೀರು ತೆಗೆದು 10 ದಿನಗಟ್ಟಲೆ ಹತ್ತಿದ್ದೇನೆ. ಯಾಕೆಂದರೆ ಅದು ಕಳವಾದದ್ದು ನಮ್ಮ ಮನೆಯಲ್ಲಿ ಅದನ್ನು ಯಾರೋ ಪುಣ್ಯಾತ್ಮರು ಕದ್ದು ಬಿಟ್ಟಿದ್ದಾರೆ. ಹಾಗಾಗಿ ನಾನು ಹತ್ತಿದ್ದೇನೆ ದೇವರ ಮುಂದೆ. ಇಡೀ ಸರ್ವಮೂಲವನ್ನು ಎಡಿಟ್ ಮಾಡುವಂಥ ಕೆಲಸ ಮಾಡಿದ್ದಕ್ಕೆ ನನಗೆ ಇದು ಕೊಡತಕ್ಕಂಥ ಪುರಸ್ಕಾರವು ಭಗವಂತ ಅಂತ. ಪುಸ್ತಕ ಇಲ್ಲ ಕಡೆಗೆ, ಏನು ಕೆಲವರು ದೋಷ ಸಂತೋಷಗಳಿದ್ದಾರೆ, ಅವರು ಅದು ಬನ್ನಂಜೆ ಯಾರಿಗೋ ವಿದೇಶಕ್ಕೆ ಮಾರಿದ್ದಾನೆ, ಕಳವಾಯಿತು ಅಂತ ಹೇಳಿ ಸುದ್ದಿ ಮಾಡಿ ದುಡ್ಡು ಮಾಡಿದ್ದಾನೆ ಅಂತ ಹೇಳಿದ್ರು. ನನಗೆ ಅಲ್ಲ ಅಂತ ಹೇಳಲಿಕ್ಕೂ ಪ್ರೂಫ್ ಇಲ್ಲ. ಇಂಥ ಅಪವಾದವನ್ನು ಕೇಳಿಕೊಂಡು ನಾನು ಕಣ್ಣೀರು ತೆಗೆದು ಎಷ್ಟೋ ದಿನಗಳನ್ನು, ತಿಂಗಳುಗಳನ್ನು ತೆಗೆದಿದ್ದೆ. ಕಡೆಗೆ ಬಂದರು ಋಷಿಕೇಶ ತೀರ್ಥರು, ಬೇರೆ ವಿಷಯ. ಅವರು ಬಂದ ದಿವಸ ತಮಾಷೆ ಅನ್ನೋದು, ತಕ್ಷಣ ವಿದ್ಯಾಮಾನ್ಯ ತೀರ್ಥ ನಮ್ಮ ಗುರುಗಳು ಚೆನ್ನೈಯಲ್ಲಿದ್ದರು. ಚೆನ್ನೈಯಲ್ಲಿದ್ದಾಗ ನಾನು ಅವರಿಗೆ ಮೆಸೇಜ್ ಕಳಿಸಿದೆ, ಸರ್ವಮೂಲ ಪುಸ್ತಕ ಸಿಕ್ಕಿದೆ ಸ್ವಾಮಿ ಅಂತ. ಅವರು ಮರುದಿವಸ ಅವರ ಮೆಸೇಜು, ಅದು ಶ್ರೀಕರ ಗ್ರಂಥ ಅಂತ ಹೇಳೋದು ನಿಜಪ್ಪ. ಯಾಕೆ ನಿನ್ನ ಫೋನ್ ಬಂದ ಮರುಕ್ಷಣದಲ್ಲಿ 1 ಲಕ್ಷ ರೂಪಾಯಿ ಕಾಣಿಕೆ ಇಟ್ರು ಯಾರು ಬಂದವರು. ಋಷಿಕೇಶ ತೀರ್ಥರ ಪುಸ್ತಕ ಸಿಕ್ಕಿತು ಅಂತ ಫೋನ್ ಬಂದ ಮರುಕ್ಷಣದಲ್ಲಿ 1 ಲಕ್ಷ ರೂಪಾಯಿ ಕಾಣಿಕೆ ಬಂತು ನನಗೆ. ಹಾಗಾದರೆ ಅದು ಶ್ರೀಕರ ಗ್ರಂಥ ಅನ್ನೋದು ಅನುಭವಕ್ಕೆ ಬಂತು ಅಂತ ಅವರು ಫೋನ್ ಮಾಡಿದ್ರು ಗುರುಗಳು ವಿದ್ಯಾಮಾನ್ಯರು. ಅಂಥ ಅಪೂರ್ವವಾದಂಥ ಗ್ರಂಥ ಅದು ಪರಿಮಾಣ ಮಠದಲ್ಲಿದೆ. ಅಷ್ಟೇ ಅಲ್ಲ, ಅದರ ಡಿಜಿಟಲ್ ಪ್ರಿಂಟು ಕೂಡ ಪರಿಮಾಣ ಮಠದಲ್ಲಿದೆ. ಅದನ್ನೇನು ಅಂದರೆ, ನಾನು ವಿದೇಶದವರನ್ನು ಕರೆಸಿ ಅದರ ಡಿಜಿಟಲ್ ಪ್ರಿಂಟ್ ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಹೇಳಬೇಕು ನಾನು. ನಮ್ಮಲ್ಲಿ ಒಂದು ಯೋಜನೆ ಇದೆ, ನಾನೇ ಅದರ ಅಧ್ಯಕ್ಷ, ತರ ಪ್ರಕಾಶನ ಅಂತ. ಎಲ್ಲ ಪ್ರಾಚೀನ ವೈಷ್ಣವ ಮ್ಯಾನುಸ್ಕ್ರಿಪ್ಟ್ಗಳನ್ನು ಕೂಡ ಸಂಗ್ರಹ ಮಾಡಿ ಅದರ ಡಿಜಿಟಲ್ ಪ್ರಿಂಟ್ ತೆಗೆದು ಮತ್ತು ಮೈಕ್ರೋಫಿಲ್ಮ್ ಕಾಪಿ ಮಾಡಿ ಅದನ್ನು ಒಂದು ಕಡೆ ಯಾರು ಬೇಕಾದ್ರೂ ಸಂಶೋಧನೆ ಸಿಗುವಂತೆ ಸಮಸ್ತ ಮ್ಯಾನುಸ್ಕ್ರಿಪ್ಟ್ಗಳು. ಅದರಲ್ಲಿ ಇವಾಗಲೇ ಸ್ಮಿಥೋನಿಯನ್ ಯೂನಿವರ್ಸಿಟಿ ಅಮೆರಿಕಾದಲ್ಲಿ ಇಲ್ಲಿಂದ ವೈಷ್ಣವ ಲಿಟರೇಚರ್ನ ಮೈಕ್ರೋಫಿಲ್ಮ್ ಮಾಡಿಕೊಂಡು ಹೋಗಿದ್ದಾರೆ. ಅಲ್ಲಿ ಸುಮಾರು 2000 ಮ್ಯಾನುಸ್ಕ್ರಿಪ್ಟ್ ಇದೆ.
ಅದು ನಾನೇ ಇಲ್ಲಿ ಅವನ ಮಠದ್ದೆಲ್ಲ ಮಾಡಿಸಿದ್ದು. ಆ 2000 ಮ್ಯಾನುಸ್ಕ್ರಿಪ್ಟ್ ಪುನಃ ನಮಗೆ ಕೊಟ್ಟಿದ್ದಾರೆ ಅದರ ಡಿಜಿಟಲ್ ಪ್ರಿಂಟನ್ನು. ಹಾಗಾಗಿ ಇದನ್ನ ಮತ್ತೆ ಈ ಅಪೂರ್ವವಾದ ಎಲ್ಲ ಮ್ಯಾನುಸ್ಕ್ರಿಪ್ಟ್ಗಳ ಸಂಶೋಧನೆ ಮಾಡುವವರಿಗೆ ಏಕತ್ರ ಸಿಗುವುದಕ್ಕೋಸ್ಕರ ಒಂದು ಕಾರ್ಯಾಲಯ ಮಾಡ್ತಾ ಇದ್ದೇವೆ. ಪ್ರಾಯ ಅದು ಪರಿಮಾಣ ಮಠದ ಕುತ್ತುವಾಡಿ ಮಠದಲ್ಲಿ ಆಗುತ್ತೆ. ಅದಕ್ಕೂ ಕೂಡ ಆಶಯ ಕೊಡ. ಪರಿಮಾಣ ಮಠದ ಕುತ್ತುವಾಡಿಯಲ್ಲಿ ಒಂದು ಕಟ್ಟಡ ಇದೆ, ಅದು ಸುಮ್ಮನೆ ಕಣ್ಣು ಕೂರ್ತಾ ಇದೆ. ತುಂಬ ಹಳೆಯ ಕಾಲದ ವೈಭವೋಪೇತವಾಗಿ ಮೆರೆದ ಮಠ ಮನೆ ಈಗ ಅದು ದುರವಸ್ಥೆಯಲ್ಲಿದೆ. ಅದಕ್ಕೆ ಶ್ರೀಗಳೊಟ್ಟು ಹೇಳಿದ್ದಾರೆ, ದೇವರು ನಡೆಸಿದರೆ ಅದು ಸುತ್ತ ಮುಳ್ಳಿನ ಗಿಡಗಳು ಬೆಳೆದಿವೆ, ಅದು ಹೋಗಿ ಹೂವಿನ ಗಿಡ ನಡೆಸೋಣ. ಆಮೇಲೆ ಆ ಕಟ್ಟಡದಲ್ಲಿ ಮೈಕ್ರೋಫಿಲ್ಮ್ ಲೈಬ್ರರಿ ಮತ್ತು ನಮ್ಮ ಹತ್ರ ಡಿಜಿಟಲ್ ನಾವು ಮಾಡ್ತಾ ಇದ್ದೇವೆ. ಯಾರು ಮ್ಯಾನುಸ್ಕ್ರಿಪ್ಟ್ ಇದೆ, ಈಗ ನನ್ನ ಮನೆಯಲ್ಲೇ 200 ಮ್ಯಾನುಸ್ಕ್ರಿಪ್ಟ್ ಇದೆ. ಅದನ್ನೆಲ್ಲ ಡಿಜಿಟಲ್ ಪ್ರಿಂಟ್ ಮಾಡಿ ನಾವು ಪ್ರಿಸರ್ವ್ ಮಾಡಿದ್ದೇವೆ. ಎಲ್ಲ ಮಠಗಳದ್ದು ಒಂದೊಂದನ್ನೇ ಡಿಜಿಟಲ್ ಪ್ರಿಂಟ್ ಮಾಡಿ ಅದನ್ನು ಸಂಗ್ರಹ ಮಾಡಿ ಅಲ್ಲಿ ಇಡ್ತಾ ಇದ್ದೇವೆ. ಅಂಥ ಒಂದು ಸಂಶೋಧನಾ ಕೇಂದ್ರ, ಅದಕ್ಕೆ ನಾನೇ ಅಧ್ಯಕ್ಷ. ಅದನ್ನು ಮಾಡ್ತಾ ಇರೋ ನಿಜವಾಗಿ ನಾನಲ್ಲ, ಡಾಕ್ಟರ್ ಮುಕುಂದ್ ಅಂತ. ಅವರು ವಿದೇಶದಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ವಿದೇಶದಲ್ಲಿ ಪ್ರೊಫೆಸರ್ ಆಗಿದ್ದುಕೊಂಡು ಅವರ ಕನಸು ಅದು ನಮ್ಮ ಶಾಸ್ತ್ರ ಗ್ರಂಥಗಳ ಒಂದು ಲೈಬ್ರರಿ ಮಾಡಬೇಕು ಅಂತ. ಅದಕ್ಕೆ ಅವರು ನನ್ನನ್ನು ಇದೇನಂದ್ರೆ ನಾನು ಬುಸ್ಸಪ್ಪ ಒಟ್ಟಿ ಕಚ್ಚಿದ್ದು ಅಂತ ಹೇಳಿದಾಗ ನನ್ನನ್ನು ಅಧ್ಯಕ್ಷ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರತಕ್ಕಂಥ ಫೈನಾನ್ಸನ್ನು ವಿದೇಶದಿಂದ ಕರೆಸ್ತಾ ಇದ್ದಾರೆ. ಹಾಗಾಗಿ ಅವರು ರಾಚೆಸ್ಟರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಾರೆ. ರಾಚೆಸ್ಟರ್ನಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಕಾರ್ಯಾಲಯ ಪ್ರಾಯ ಸದ್ಯದಲ್ಲೇ ಜೂನ್ ತಿಂಗಳಲ್ಲಿ ಅದು ಕುತ್ತುವಾಡಿ ಮಠದಲ್ಲಿ ಅದರ ಕಾರ್ಯಾಲಯ ಪ್ರಾರಂಭ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇವತ್ತು ನನಗೆ ಬಂದಿದೆ. ಶ್ರೀಗಳವರು ನಿವೇದಿಸಿಕೊಂಡೆ. ಜೂನ್ ತಿಂಗಳಲ್ಲಿ ಅಲ್ಲಿ ಡಿಜಿಟಲ್ ಎಲ್ಲ ಮ್ಯಾನುಸ್ಕ್ರಿಪ್ಟ್ಗಳ, ಪರ್ಟಿಕ್ಯುಲರ್ಲಿ ವೈಷ್ಣವ ಲಿಟರೇಚರ್ನ ಎಲ್ಲ ಮ್ಯಾನುಸ್ಕ್ರಿಪ್ಟ್ಗಳ ಡಿಜಿಟಲ್ ಪ್ರಿಂಟು ಮತ್ತು ಮೈಕ್ರೋಫಿಲ್ಮ್ ಕಾಪಿ ಅದನ್ನು ಪ್ರಿಂಟ್ ಮಾಡತಕ್ಕಂಥ ಯಂತ್ರಗಳು ನಮ್ಮ ಹತ್ರ ಇದೆ. ಅದೀಗ ಬೆಂಗಳೂರಿನಲ್ಲಿದೆ. ಅದನ್ನು ಇಲ್ಲಿ ಶಿಫ್ಟ್ ಮಾಡಿ ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಆಚಾರ್ಯರ ಪ್ರಿಯವಾದ ತಾಣದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಯೋಜನೆ ನಡೀತಾ ಇದೆ. ಹಾಗಾಗಿ ಈ ಕೆಲಸ ಸರ್ಕಾರ ಮಾಡ್ತಾ ಇದೆ. ಆದರೆ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಕೂತರೆ ಸರ್ಕಾರ ಬದಲಾಗ್ತಾ ಇರುತ್ತೆ. ಯಾರಿಗೆ ಯಾವಾಗ ಕೆಟ್ಟ ಬುದ್ಧಿ ಬರುತ್ತೆ ಅಂತ ಹೇಳಿ ಬರೋಲ್ಲ. ಸರ್ಕಾರದವ್ರಿಗೆ ಒಳ್ಳೆಯ ಬುದ್ಧಿ ಬರೋದೇ ಅಪರೂಪ. ಅಂದರೆ ಅವರ ದುರ್ಬುದ್ಧಿಯಲ್ಲಿ ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ಯಾರಿಗೋ ನಾವು ಶೀಟಿ ಮಾಡಿ ಅವರು ಕೈಕಾಲು ಹಿಡಿದಿದ್ರೆ ಸ್ಯಾಂಕ್ಷನ್ ಆಗೋದಿಲ್ಲ. ನಾನು ಒಂದು ಪುಸ್ತಕ ನೋಡಿದ್ದೆ. ಹಾಗಾಗಿ ನಾವು ಸರ್ಕಾರದ ಮುಖ ನೋಡದೆ ಸ್ವತಂತ್ರವಾಗಿ ಆ ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವಂಥ ನಿರ್ಧಾರದಿಂದ ಡಾಕ್ಟರ್ ಮುಕುಂದ್ ಅವರು ರಾಚೆಸ್ಟರ್ ಯೂನಿವರ್ಸಿಟಿಯ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಅವರು ಸೈನ್ಸ್ನಲ್ಲಿ, ಬಟ್ ಒಳ್ಳೆ ಅಧ್ಯಾತ್ಮದ ಪರಿಚಯ ಇರತಕ್ಕಂಥ ಅದ್ಭುತ ಮನುಷ್ಯ. ಹಾಗೆ ಎಷ್ಟು ಸಜ್ಜನ ಅಂದರೆ ಅವರು ಭಾರತಕ್ಕೆ ಬಂದರೆ, ಅವರು ರಾಚೆಸ್ಟರ್ನಲ್ಲಿ ಪ್ರೊಫೆಸರ್, ಅವರು ಭಾರತಕ್ಕೆ ಬಂದರೆ ಇಂಗ್ಲೀಷ್ ಮಾತಾಡೋಲ್ಲ, ಕನ್ನಡ ಮಾತಾಡ್ತಾರೆ. ಅವ್ರದ್ದು ಯಾರೋ ಇಂಗ್ಲೀಷನ್ನು ಮಾತಾಡಿಸಿದ್ರು ಕನ್ನಡದಲ್ಲಿ ಉತ್ತರ ಕೊಡ್ತಾರೆ. ನಾನು ಕೇಳಿದೆ, ಏನು ನೀವು ಕನ್ನಡ ಅಲ್ಲ ಮತ್ತೆ ನನಗೆ ಇಂಗ್ಲೀಷ್ ಬರುತ್ತೆ ಅಂತ ತೋರಿಸ್ಬೇಕಾ ಇಲ್ಲಿ ಬಂದು ಅಂತ ಕೇಳಿದ್ರು. ಅದು ನಮ್ಮ ಜನರಿಗೆ ಚಪಲ. ಸರಿ, ಇಂಗ್ಲೀಷ್ ಬಾರದಿದ್ದವರು ಇಂಗ್ಲೀಷಲ್ಲೇ ಮಾತಾಡೋದು ತಪ್ಪು. ಯಾಕೆಂದರೆ ಇಂಗ್ಲೀಷ್ ಬರುತ್ತೆ ಅಂತ ತೋರಿಸಿದ್ರೆ ದೊಡ್ಡಸ್ತಿಗೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೂ ಕನ್ನಡದಲ್ಲಿ ಮಾತಾಡೋದಕ್ಕಿಂತ ಇಂಗ್ಲೀಷ್ ಮಾತಾಡೋದು ದೊಡ್ಡ ಮನುಷ್ಯ ಅನ್ನೋ ಭ್ರಮೆ ಇವತ್ತಿಗೂ ಹೋಗಲಿಲ್ಲ ನಮಗೆ. ಅವರು ಹೇಳ್ತಾರೆ, ನನಗೆ ಕನ್ನಡ ಬರುತ್ತೆ, ನನಗೆ ಇಂಗ್ಲೀಷನ್ನು ಮಾತಾಡಬೇಕು. ಆಮೇಲೆ ಇನ್ನೊಂದು ವಿಶೇಷ ಅಂದರೆ, ನೀವು ಅಮೆರಿಕದ ಏನು ಮಾಡ್ತಾ ಇದ್ದೀರಿ, ಏನೋ ಹೊಟ್ಟೆಪಾಡಿಗಾಗಿ ಏನೋ ಕೆಲಸ ಯಾವತ್ತೂ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಅಂತ ಹೇಳಿಕೊಡೋದಿಲ್ಲ ಅವರು. ಇಷ್ಟು ಸೌಜನ್ಯ ಮೂರ್ತಿ, ಏನೋ ಹೊಟ್ಟೆಪಾಡಿಗಾಗಿ ಏನೋ ಕೆಲಸ ಮಾಡ್ತಾ ಇದ್ದೇನೆ ಇಂಥ ಹೀಗೆ ಹೀಗೆ ಒಂದು ಕಡೆಯಿಂದ ಇಲ್ಲಿ ಆಮೇಲೆ ಅನೇಕ ಅಪೂರ್ವ ಮ್ಯಾನುಸ್ಕ್ರಿಪ್ಟ್ಗಳು ನನ್ನ ಹತ್ರ ಇವೆ. ಇವಾಗ ನಾರಾಯಣ ಪಂಡಿತರು ಬರೆದಿರತಕ್ಕಂಥ ತತ್ವನಿರ್ಣಯದ ವ್ಯಾಖ್ಯಾನ ನಾನು ನೋಡಿದೆ, ಯಾವ ORIಯಲ್ಲೂ ಇಲ್ಲ. ನಾನು ಸುತ್ತಾಡಿದ, ನಾನು ಡೆಲ್ಲಿ ಹೋಗಿಲ್ಲ, ಅಲ್ಲಿ ನೋಡಿಲ್ಲ. ಬಟ್ ಚೆನ್ನೈಯಲ್ಲಿ ಬೇರೆ ಬೇರೆ ಕಡೆ ಯಾವ ORIಯನ್ನು, ಮೈಸೂರು ORIನಲ್ಲಿ ಎಲ್ಲಿಯೂ ನಾರಾಯಣ ಪಂಡಿತರು ಬರೆದ ತತ್ವನಿರ್ಣಯದ ವ್ಯಾಖ್ಯಾನ ತತ್ವಮಂಜರಿ ಇಲ್ಲ. ಮಠಗಳಲ್ಲಿ ನೋಡಿದ 8 ಮಠಗಳಲ್ಲಿಯೂ ಇಲ್ಲ. ನಮ್ಮ ಮನೆಯಲ್ಲಿದೆ ಅದು. ಯಾಕೆಂದ್ರೆ ನಾರಾಯಣ ಪಂಡಿತಾಚಾರ್ಯ ವಂಶದವ ನಾವು, ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿದೆ ಅದು ನಮ್ಮ ಮನೆಯಲ್ಲಿ ಮಾತ್ರ ಇದೆ. ಅದನ್ನು ನಾನು ವಿದ್ಯಾಪೀಠದವರಿಗೆ ಕೊಟ್ಟೆ. ಅದು ಒಂದು 7-8 ವ್ಯಾಖ್ಯಾನದ ಜೊತೆಗೆ
10 11 ಅಂತ ಕೆಟ್ಟದಾಗಿ ಪ್ರಿಂಟ್ ಆಗಿದೆ. ಅದನ್ನು ಚೆನ್ನಾಗಿ ಇನ್ನೊಮ್ಮೆ ತತ್ವನಿರ್ಣಯ, ಅದರ ಜೊತೆಗೆ ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಮತ್ತು ನಾರಾಯಣ ವ್ಯಾಖ್ಯಾನ ಸಹಿತವಾಗಿ ಇನ್ನೊಂದು ಪುಸ್ತಕ ಪ್ರಕಟ ಮಾಡೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದೇನೆ. ಅದನ್ನು ಪರಿವಾರ ಸ್ವಾಮಿಗಳೇ ಪ್ರಿಂಟ್ ಮಾಡಿಸ್ತಾರೆ ಅನ್ನೋ ಧೈರ್ಯ ನನಗೆ. ಅದರಲ್ಲಿ ಇನ್ನೊಂದು ನಾರಾಯಣ ಪಂಡಿತರ ಪಾರಿಜಾತ ಹರಣ ಇತ್ತೀಚೆಗೆ ಒಂದು ಧಾರವಾಡದಲ್ಲಿ ಪ್ರಿಂಟ್ ಆಯಿತು. ಈವರೆಗೆ ಅದು ಪ್ರಿಂಟ್ ಆಗಿರಲಿಲ್ಲ. ಬಹಳ ಹಿಂದೆ ಏನೋ 70-80 ವರ್ಷದಿಂದ ಎಲ್ಲ ಪ್ರಿಂಟ್ ಆಗಿತ್ತು ಅಂತ ಅದು ಯಾರ ಕಣ್ಣಿಗೂ ಬಿದ್ದಿಲ್ಲ. ಆಮೇಲೆ ಈಗ ಧಾರವಾಡದಲ್ಲಿ ಪ್ರಿಂಟ್ ಆಗಿದೆ. ಅದು ಪ್ರಿಂಟ್ ಆದದ್ದರಿಂದ ಬೇರೆ ಮಾಡಬೇಕಾಯ್ತು ಈಗ, ಯಾಕಂದ್ರೆ ಅಷ್ಟು ತಪ್ಪುಗಳಿದೆ ಅದರಲ್ಲಿ. ಅದು ಪಾರಿಜಾತ ಹರಣ ಮೂಲವೂ ತಪ್ಪು, ವ್ಯಾಖ್ಯಾನವೂ ತಪ್ಪು. ಆದ್ದರಿಂದ ಆ ತಪ್ಪು ಪ್ರಿಂಟ್ ಆದದ್ದರಿಂದ ಮತ್ತೊಂದು ಈಗ ಹೀಗೆ ನರಹರ ತೀರ್ಥರ ಗೀತಾಭಾಷ್ಯ ಒಂದು ಬೆಂಗಳೂರಿನಲ್ಲಿ ಪ್ರಿಂಟ್ ಆಗಿದೆ. ಇವತ್ತು ಉಪನ್ಯಾಸ ಮಾಡಿದ್ರಾಗ ಅವರೇ ಎಡಿಟ್ ಮಾಡಿ ಅದರಲ್ಲಿ ಅದು ಪ್ರಿಂಟ್ ಆದದ್ರಿಂದ ಬೇರೆ, ಯಾಕಂದರೆ ಅದರಲ್ಲಿರುವಷ್ಟು ತಪ್ಪುಗಳು ಪ್ರಾಯ ಯಾವ ಪ್ರಿಂಟೆಡ್ ಪುಸ್ತಕ ಇರಲಿಕ್ಕಿಲ್ಲ. ಅಷ್ಟು ಅಬದ್ಧಗಳ ಕಂತೆ ಪ್ರಿಂಟ್ ಆಗಿದೆ. ಅದು ಪುನರ್ಮುದ್ರಣ ಮಾಡಿ. ಹೀಗೆ ಏನಾಗಿದೆ ಅಂದರೆ ಪ್ರಿಂಟ್ ಆದದ್ದನ್ನೇ ಪುನರ್ಮುದ್ರಣ ಮಾಡೋ ದೌರ್ಭಾಗ್ಯ ನಮ್ಮದು. ಯಾಕೆಂದರೆ ಬರೀ ತಪ್ಪುಗಳನ್ನು ಪ್ರಿಂಟ್ ಮಾಡೋದು, ಶೋಧನೆ ಮಾಡಲಿಕ್ಕೂ ಗೊತ್ತಿಲ್ಲ, ಪೆದ್ದುತನ, ಬರೀ ತಪ್ಪುಗಳು. ಪಾಪ ಪಾಂಡ್ರಂಗಿ ಇವರು KT ಪಾಂಡ್ರಂಗಿ ಅವರು ಒಂದು ಸಂಸ್ಥೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅವರಿಗೆ ತಿಂಗಳಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಕೊಡ್ತಾ ಇದೆ. ಅದು ಹಾಗೆ ನಾನು ಹೇಳಿದೆ, ಪಾಂಡ್ರಂಗಿಯವರೇ, ಒಮ್ಮೆ ಪ್ರಿಂಟ್ ಆದರೆ ಇನ್ನು 10 ವರ್ಷ 50 ವರ್ಷ ಪ್ರಿಂಟ್ ಆಗೋಲ್ಲ. ಅದನ್ನು ಶುದ್ಧವಾಗಿ ಮಾಡಿಸಿಂದ ಹೊಟ್ಟೆ ನನಗೆ ವಯಸ್ಸಾಯಿತು, ಯಾರು ಶೋಧನೆ ಮಾಡೋರು ಸಿಗೋಲ್ಲ, ಪ್ರಿಂಟ್ ಆದರೂ ಆಗಲಿ. ಹೀಗೆ ನಮ್ಮ ಅವಸ್ಥೆ ಏನು ಅಂದರೆ ಶುದ್ಧ ಪಾಠವನ್ನು, ಶುದ್ಧ ಅರ್ಥವನ್ನು ಕೊಡುವ ಪರಂಪರೆ ಕಡೆಗೆ ಒಂದೇನಾಗಿತ್ತು, ಸಂಸ್ಕೃತ ಪುಸ್ತಕ ಅಂದರೆ ನೋಡಿದರೆ ತಗೊಳ್ತಿರಲಿಲ್ಲ ಯಾರು. ಅದಕ್ಕೆ ಒಂದು ಡೀಸೆಂಟ್ ಆದ ಲೇಔಟು ಕೊಡುವಂಥ ಪ್ರಾರಂಭ ಮಾಡಿದೆವು ನಾವು. ಅದಕ್ಕೊಂದು ಕವರ್ ಪೇಜ್ ನೋಡುವಾಗಲೇ ಅಟ್ರಾಕ್ಟಿವ್ ಆಗಿರಬೇಕು, ಅದು ಇಂಟರ್ನ್ಯಾಷನಲ್ ಎಡಿಷನ್ ಆಗಿರಬೇಕು. ಆಮೇಲೆ ಅದರ ಒಳಗಿರತಕ್ಕಂಥದ್ದಲ್ಲಿ ಆದಷ್ಟು ಕೆಲವೊಮ್ಮೆ ಹಿಂದೆ ಎಷ್ಟು ಅಂದರೆ ಟೆಕ್ಸ್ಟಿಗಿಂತ ಶುದ್ಧ ಪತ್ರಿಕೆ ದೊಡ್ಡದು. ಅದನ್ನು ನೋಡಿ ಗಾಬರಿ ಆಗೋಯ್ತು ನನಗೆ. ಅದಕ್ಕೆ ಶುದ್ಧ ಪತ್ರಿಕೆ ಇಲ್ಲದೆ ಅದು ಅಂಥದ್ದು ಪ್ರಿಂಟ್ ಮಾಡಬೇಕು. ಇದೆಲ್ಲ ಈಗ ನಾವು ಸುಧಾರಣೆ ಮಾಡ್ತಾ ಇದ್ದೇವೆ ತತ್ವ ಸಂಶೋಧನಾ ಸಂಸತ್ತಿನ ಮೂಲಕ. ಹಾಗಾಗಿ ಅಂಥ ಒಂದು ಶೋಧನೆಯ ಕೆಲಸ ಹೇಗೆ ದಿಲ್ಲಿಯಿಂದ ಉಡುಪಿ ತನಕ ಎಲ್ಲ ಕಡೆಯೂ ನಡೀತಾ ಇದೆ. ಒಂದು ಥರದ ಜಾಗೃತಿ ನಡೀತಾ ಇದೆ. ಅದರ ಜೊತೆಗೆ ಈ ಏನು ಇಲ್ಲಿ ಇರತಕ್ಕಂಥ ಗುರುಕುಲ, ಅದಕ್ಕೀಗ ನಮ್ಮ ವೆಂಕಟೇಶ್ ಅವರ ಪ್ರಯತ್ನದಿಂದ ಸಾಕಷ್ಟು ಸಹಾಯ ದೊರಕ್ತಾ ಇದೆ. ಅದು ಒಂದು ಆದರ್ಶ ಸಂಸ್ಥೆಯಾಗಿ ಬೆಳಿಬೇಕು. ಯಾಕೆಂದರೆ ಒಳ್ಳೆ ಹೆಸರು ಇಟ್ಟಿದ್ದಾರೆ ಅದಕ್ಕೆ. ಒಂದು ಗುರುಕುಲ ಪ್ರಾಚೀನ ಅಧ್ಯಯನವನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ನಮ್ಮಲ್ಲಿ ಅನೇಕ ವಿಜ್ಞಾನದ ಶಾಖೆಗಳಿವೆ. ನಮಗೆ ಇವತ್ತು ವಿಜ್ಞಾನ ಅಂದರೆ ವೆಸ್ಟರ್ನ್ ವಿಜ್ಞಾನ ಮಾತ್ರ, ಬೇರೆ ವಿಜ್ಞಾನ ಭಾರತೀಯ ವಿಜ್ಞಾನ ಅಂತ ಗೊತ್ತೇ ಇಲ್ಲ. ನನಗೆ ಯಾವಾಗ ಹೇಳೋದುಂಟು, ಪ್ರಾಚೀನ ಭಾರತವನ್ನು ಅಂದರೆ ವಿಸ್ಡಮ್ ಆಫ್ ದ ಏನ್ಷನ್ಸ್, ಪ್ರಾಚೀನರ ಒಂದು ಬೌದ್ಧಿಕತೆ, ಅದನ್ನು ನಾವು ಜೀರ್ಣಿಸಿಕೊಂಡರೆ ಮತ್ತು ವಿಸ್ಡಮ್ ಆಫ್ ದ ಮಾಡರ್ನ್ ಪೀಪಲ್, ಅದು ಪಶ್ಚಿಮದ ವಿಜ್ಞಾನ ನಮಗೆ ಯಾವ ಇವತ್ತು ಶಾಲೆಯಲ್ಲಿ ಕೆಟ್ಟದಾಗಿ ಹೇಳಿಕೊಡ್ತಾ ಇದ್ದಾರೆ. ಆದ್ದರಿಂದ ಎರಡನ್ನು ಒಟ್ಟಿಗೆ ಸಂಗಮನಿಸಿದರೆ ಅದು ಸಂಬಡಿ ಮಸ್ಟ್ ಬ್ರಿಡ್ಜ್ ಇಟ್ ಅಲ್ವಾ. ಏನ್ಷಂಟ್ ವಿಸ್ಡಮ್ ಇದೆ, ಮಾಡರ್ನ್ ವಿಸ್ಡಮ್ ಇದೆ, ಅದರ ಮಧ್ಯೆ ಗ್ಯಾಪ್ ಬೆಳೀತಾ ಇದೆ. ಬಹಳ ತಮಾಷೆ ಏನು ಅಂದರೆ, ಈ ಇಂಗ್ಲಿಷ್ ಓದಿದವರು ಸಂಸ್ಕೃತ ಪಂಡಿತರನ್ನ ಪೆದ್ದುಗಳು ಅಂತ ಹೇಳೋದು. ಯಾಕಂದ್ರೆ ಅವರಿಗೆ ಕನ್ನಡ ಅಂತ ಬರೋಲ್ಲ, ಇದೆಲ್ಲ ಕೂಪ ಮಂಡುಕೋಳು ಏನು ಬರೋಲ್ಲ ಅಂತ. ಸಂಸ್ಕೃತ ಪಂಡಿತರು ಈ ಇಂಗ್ಲಿಷ್ ಓದವ್ರನ್ನ ಕೂಪ ಮಂಡುಕೋಳು ಅನ್ನೋದು. ಅಲ್ಲಿ ಇಬ್ಬರು ಕೂಪ ಮಂಡುಕಗಳೇ ನಿಜವಾಗಿ. ಆದರೆ ನಿಜವಾಗಿ ಅವರು ವಿದ್ವಾಂಸ ಆಗಬೇಕಾದ್ರೆ ಸಂಬಡಿ ಮಸ್ಟ್ ಬ್ರಿಡ್ಜ್ ಇಟ್, ಸಂಸ್ಕೃತ ಪಾಂಡಿತ್ಯ ಮತ್ತು ಅರ್ವಾಚೀನ ವಿದ್ಯಾ ಪಾಂಡಿತ್ಯ ಎರಡೂ ಒಟ್ಟಿಗೆ ಸೇರಿದಾಗ ಅಂಥ ಜಗತ್ತಿಗೆ ಹೊಸತನ್ನು ಕೊಡತಕ್ಕಂಥ ವಿದ್ವಾಂಸರನ್ನು ನಿರ್ಮಾಣ ಮಾಡುವ ಗುರುಕುಲ ಇದಾಗಬೇಕು. ಇದು ನನ್ನಂಥವರ ಆಸೆ. ಅದಕ್ಕೆ ಅವರಿಗೆ ಬೇಕಾಗಿರತಕ್ಕಂಥ ಹೇಳಿದ್ನಲ್ಲ, ಸಂಶೋಧನೆಗೆ ಮ್ಯಾನುಸ್ಕ್ರಿಪ್ಟ್ಗಳು, ಪುಸ್ತಕಗಳನ್ನು ನಮ್ಮ ಸಂಸ್ಥೆ ಇದೆ, ಇಲ್ಲೇ ಉಡುಪಿಯಲ್ಲೇ ಅದನ್ನು ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಸಂಶೋಧನಾ ಸಂಸತ್ತಿದೆ, ಆ ಸಂಸತ್ನಲ್ಲಿ ಕೂತು ಸಂಶೋಧನೆ ಮಾಡಬಹುದು. ಅದಕ್ಕಿಂತ ಹೆಚ್ಚು ನಮಗೆ ಇವತ್ತು ಜ್ಞಾನಾರ್ಜನೆ ಬಹಳ ಮುಖ್ಯ. ಅದನ್ನ ನಮಗೆ ಸಂಶೋಧನೆ ಅನ್ನೋದು ಹೊಸತನ್ನು ಕೊಡುವುದಕ್ಕೋಸ್ಕರ. ಅದು ನಮ್ಮಲ್ಲಿ ಇವತ್ತು ಪಾಂಡಿತ್ಯದ ಆಳ ಇಲ್ಲ, ಬರೇ ನಮ್ಮಲ್ಲಿ ಪಾರಂಗತರು ನಿರ್ಮಾಣ ಆಗ್ತಾ ಇದ್ದಾರೆ. ಪಾರಂಗತರು ಈಜುವವರು ಈ ತುದಿಯಿಂದ ಆ ತುದಿ ತನಕ,
ದೇ ಕ್ಯಾನ್ ಸ್ವಿಂಗ್ ಫ್ರಮ್ ದಿಸ್ ಪಾಯಿಂಟ್ ಟು ದ್ಯಾಟ್ ಪಾಯಿಂಟ್. ಆದರೆ ರತ್ನಗಳಿರುವುದು ಅಡಿಯಲ್ಲಿ ಮುಳುಗುವವರು ಬೇಕು. ನಮಗೆ ತಳಂಗತರು ಬೇಕು, ಪಾರಂಗತರು ಬೇಡ. ಬರೇ ಸರ್ವಶಾಸ್ತ್ರ ಪಾರಂಗತರು ಹುಡ್ತಾ ಇದ್ದಾರೆ, ಯಾತಕ್ಕೂ ಉಪಯೋಗ ಇಲ್ಲ, ಅಪರದಂಡ ಪ್ರಾಣಿಗಳು. ಅಂದರೆ ಅವರು ತಳಕ್ಕೆ ಹೋಗಿ, ಕೆಲವು ತಳಕ್ಕೆ ಹೋದರೆ ಮೇಲೆ ಬರುವಾಗ ಮತ್ತೆ ಮೇಲೆ ಎತ್ತಿ ಹಾಕಬೇಕು. ಅವರಿಗೆ ತಳಕ್ಕೆ ಹೋಗಿ ಮತ್ತೆ ಅಲ್ಲಿ ಮುತ್ತು ರತ್ನಗಳನ್ನು ಹೆಕ್ಕಿ ಮೇಲಕ್ಕೆ ತರುವವರು. ತ್ರಿವಿಕ್ರಮ ಪಂಡಿತರು ಅವರ ತತ್ವಪ್ರದೀಪದಲ್ಲಿ ಒಂದು ಮಾತು ಹೇಳ್ತಾರೆ. ಅಧಿಕರಣ ರಚನೆ, ಪ್ರತಿಯೊಂದು ಸೂತ್ರಕ್ಕೆ ಅಧಿಕರಣ ರಚನೆ ಮಾಡ್ತಾ, ಅಧಿಕರಣ ರಚನೆ ಯಾಕೆ ಮಾಡಬೇಕು, ಇಲ್ಲಿ ಏನು ಸಿದ್ಧಾಂತವೋ ಅದಕ್ಕೆ ವಿರುದ್ಧ ಪೂರ್ವಪಕ್ಷ, ಅದಕ್ಕೆ ವಿರುದ್ಧ ಸಿದ್ಧಾಂತ, ಹಿಂದಿನ ವಿಷಯವಾಕ್ಯ, ಇದು ಸಂಬಂಧ, ಇದು ಯಾರಿಗೂ ಇದೆಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ತೆರೆಗಳನ್ನು ಲೆಕ್ಕ ಮಾಡೋ ಮೂರ್ಖರಾಗೋದಿಲ್ಲ, ನಮಗೆ ಮುತ್ತು ರತ್ನಗಳನ್ನು ಹೆಕ್ಕಬೇಕು. ಅದನ್ನು ನಾವು ಮೇಲಿನ ತೆರೆ, ಅಧಿಕರಣ ರಚನೆಗೆ ಅವರು ಹೇಳೋದು, ಮೇಲಿನ ತೆರೆಗಳನ್ನು ಲೆಕ್ಕ ಮಾಡುವ ಪೆದ್ದರಾಗುವುದಿಲ್ಲ. ನಾವು ಮುಳುಗಿ ಮುತ್ತು ರತ್ನಗಳನ್ನು ಹೆಕ್ಕಿ ಮೇಲಕ್ಕೆ ತರಬೇಕಾಗಿದೆ ಅಂತ. ಹೀಗೆ ಶಾಸ್ತ್ರ ಜಲಧಿಯಲ್ಲಿ ಮುಳುಗುವವರು ಬೇಕು ನಮಗೆ. ಶಾಸ್ತ್ರ ಜಲಧಿಯಲ್ಲಿ ತೇಲುವವರು, ಅದು ಭಾರ ಇಲ್ಲದ್ರೆ ತೇಲುತ್ತೆ. ಅದು ಇವೇನು ಪ್ರಯತ್ನ ಮಾಡಬೇಕಾಗಿಲ್ಲ, ವೆಯ್ಟ್ಲೆಸ್ ಆದ ಕೂಡಲೇ ತೇಲುತ್ತೆ. ಅದರಿಂದ ಶಾಸ್ತ್ರ ಜಲದಿಯಲ್ಲಿ ತೇಲುವ ಪತ್ರಗಳಾಗಬಾರದು. ಅದು ಆಳವಾಗಿ ಮುಳುಗುವಂತಹ ವಿದ್ವತ್ತೆ ನಮ್ಮಲ್ಲಿ ಬೆಳೀಬೇಕು. ಅಂಥ ವಿದ್ವಾಂಸರನ್ನ ಕಾಣಬೇಕು ಅಂತ ನನ್ನ ಆಸೆ. ಕಷ್ಟ ಏನಂದ್ರೆ ಸಿಗ್ತಾ ಇಲ್ಲ, ಹುಡುಕಿದ್ರೂ ಸಿಗ್ತಾ ಇಲ್ಲ. ಎಲ್ಲ ಶಾಲು ಹೊತ್ಕೊಂಡು ಬೇಕಾದಷ್ಟು ಪಾಂಡಿತ್ಯ ಪ್ರದರ್ಶನ ಮಾಡ್ತಾರೆ, ಆ ಡೆಪ್ತ್ ಇರೋಲ್ಲ ನಮ್ಮಲ್ಲಿ. ಅದನ್ನು ಒಂದು ಸರ್ತಿ ಹೈದರಾಬಾದ್ನಲ್ಲಿ ಹೋದಾಗ ಒಂದು ಪ್ರಸಂಗ ಆಯಿತು. ಹೈದರಾಬಾದ್ನಲ್ಲಿ ಮದ್ದು ಸಮ್ಮೇಳನ, ನಾನು ಹೋಗಿದ್ದೆ ಅಲ್ಲಿಗೆ ಬಹಳ ಹಿಂದೆ, ಚಿಕ್ಕ ಹುಡುಗ ಆಗಿದ್ದಾಗ, ಬಹಳ ಹುಡುಗಾಟ ಆವಾಗ. ಈಗಲೂ ಪೂರ ಹುಡುಗಾಟ ಹೋಗಿಲ್ಲ, ಆಗ ಬಹಳ ಇತ್ತು. ಆ ಹುಡುಗಾಟದಲ್ಲಿ ಏನಾಯಿತು ಅಂದರೆ, ಅಲ್ಲಿ 4 ಗಂಟೆಗೆ ಸಮ್ಮೇಳನ ಪ್ರಾರಂಭ ಆಯಿತು. ಇಲ್ಲಿ ಹಾಗೆ 8:30 ಗಂಟೆ ತನಕ ನನ್ನ ಹೆಸರು ಕರೀಲಿಲ್ಲ. ಯಾರ್ಯಾರು ಪ್ರತಿಯೊಬ್ಬರು ಕೂಡ ಏನು ಸಮ್ಮೇಳನ, ಏನು ಊಟ, ಮಧ್ವ ಸಿದ್ಧಾಂತ ಬಗ್ಗೆ ಯಾರೂ ಮಾತಾಡಲಿಲ್ಲ, ಊಟದ ಬಗ್ಗೆ ಎಲ್ಲ ಏನು ಸಮ್ಮೇಳನ, ಏನು ಊಟ, ಬೇಜಾರುಷಿಗಳು ಅಂದರೆ ಮಧ್ವಾಚಾರ್ಯರೇ ಸಾಕ್ಷಾತ್ ಬಂದಾಗ ಅಂತ ಹೊಡೆದರು ಭಾಷಣ. ಒಬ್ಬರು ಮಧ್ವ ಸಿದ್ಧಾಂತ ಬಗ್ಗೆ ಮಾತಾಡಲಿಲ್ಲ. ನಾನು ಕೇಳಿದೆ, 8:30 ಗಂಟೆಗೆ ನನ್ನ ಹೆಸರು ಕರೆದು ಸಮಯ ಇಲ್ಲದೆ ಇರುವುದರಿಂದ, ಈಗೆಲ್ಲ ಹೇಳಿದ್ರಲ್ಲ, ಪಾಪ ದೂರದಿಂದ ಬಂದವರು 5 ನಿಮಿಷ ಮಾತಾಡಿ ಅಂತ ಹೇಳಿಬಿಟ್ರು. ಅವ್ರಿಗೆ ಪಾಪ ದೂರದಿಂದ ಬಂದವರು ಹೆಚ್ಚು ಸಮಯ ಕೊಡಬೇಕು. ಸಮಯ ಇಲ್ಲದೆ ಇರೋದ್ರಿಂದ 10 ನಿಮಿಷ ಮಾತಾಡಬೇಕು ಬನ್ನಂಜೆ ಅವರು ಅಂತ ಹೇಳಿದ್ರು. ತಕ್ಷಣ ಪೇಜಾರ ಸ್ವಾಮಿ ಮೈ ಕೇಳಿಕೊಂಡು, ಬನ್ನಂಜೆಗೆ ಸಮಯ ಮಿತಿ ಇಲ್ಲ, ಅವ್ರು ಎಷ್ಟು ಬೇಕಾದ್ರೆ ಮಾತಾಡಲಿ ಎಂದು. ಸರಿ, ಒಂದು ಆಯ್ತಲ್ಲ, ನಮಗೆ ಮೈಕ್ ಸಿಕ್ಕಿದವಳು. ಮೈಕಿದೆ ಅದನ್ನು ನಿಂತ ಕೂಡಲೇ ಈ ಯುವಕರಿಗೆ ಹುಡುಗಿಯರ ಮುಂದೆ ನಿಂತ ಹಾಗೆ, ಮತ್ತೆ ಅಲ್ಲಿಂದ ಮೋದೆ ತಿಳಿಸ್ಲಿಕ್ಕೆ ಬರೋಲ್ಲ. ಹಾಗೆ ನಮಗೆ ಮೈಕ್ ಸಿಕ್ಕಿತು ಅಂದರೆ ಅವ್ರ ಪರ್ಮಿಷನ್ ಬೇರೆ ಸಿಕ್ಕಿತು. ನಾನು ಒಂದು ಪ್ರಶ್ನೆ ಹಾಕಿದೆ, ನೀವು ಕರ್ನಾಟಕದಿಂದ 2,000 ಜನ ಬಂದಿದ್ದೀರಿ ಆಂಧ್ರಕ್ಕೆ, ಇಲ್ಲಿ ಕೂತಿದ್ದೀರಿ, ಯಾಕೆ ಬಂದದ್ದು? ಮಧ್ವ ಸಿದ್ಧಾಂತದ ಸಮ್ಮೇಳನ ನಡೀತಾ ಇದೆ, ಏನೋ ಅಪೂರ್ವ ವಿಷಯ ಸಿಗಬಹುದು ಅಂತಲ್ವಾ. ಈ 4:15 ಗಂಟೆಯಲ್ಲಿ ಏನಾದ್ರು ಸಿಕ್ಕಿತು ಅಂತ ಕೇಳಿದೆ ನಾನು. ಏನು ಸಿಕ್ಕಲಿಲ್ಲ, ಬರೀ ಊಟದ ವರ್ಣನೆ ಮಾಡಿದರು, ಶಾಲೆಯನ್ನು ವರ್ಣನೆ ಮಾಡಿದರು. ನೀವು ಯಾಕೆ ಕೂತಿದ್ದೀರಿ ಇಷ್ಟು ಹೊತ್ತು? ನಮಗೆ ಇಂಥ ಉಪನ್ಯಾಸ ಬೇಡ ಅಂತ ಹೇಳೋ ತಾಕತ್ತು ಇಲ್ಲೋ ಆಗೋಯ್ತಲ್ಲ ನಿಮಗೆ ಅಂತ ಹೇಳಿದೆ ಜನರಿಗೆ ಒಮ್ಮೆ ಖುಷಿ ಆಯ್ತು. ಅಂದರೆ ಅವರ ಮುಖವಾಣಿ, ಅವರ ಮನಸ್ಸಲ್ಲಿದ್ದದನ್ನು ನಾನು ಹೇಳಿಬಿಟ್ಟೆ ಅಲ್ಲ, ಎಲ್ಲ ಕರತಾಡನೆ ಮಾಡಿದರು. ಆಮೇಲೆ ಹೇಳಿದೆ, ನಾನು ಹಾಗೆ ಮಾಡೋಲ್ಲ. ಮತ್ತೆ ನಾನು ಆಚಾರ್ಯರ ಸಿದ್ಧಾಂತದ ಬಗ್ಗೆ ಎಷ್ಟು ಸಮಯ ಅವಕಾಶ ಇದೆ ಅಷ್ಟು ಮಾತಾಡ್ತೇನೆ. ಅಷ್ಟು ಹೇಳಿದ್ಮೇಲೆ ಹುಡುಗಾಟ. ನಾನು ನಿಮಗೆ ಒಂದು ಸಂದೇಹ ಬರಬಹುದು, ಏನಂದ್ರೆ ಆ ಪಂಡಿತರೆಲ್ಲ ಶಾಲು ಹೊತ್ಕೊಂಡು ಬಂದಿದ್ರು ಅವತ್ತು. ನಾನು ಹೀಗೆ ಅಂಗಿ ಹಾಕೊಂಡು ಹೋಗಿದ್ದೆ. ಶಾಲು ಇಲ್ಲದ ಹೊಟ್ಟೆಗಿಚ್ಚಿಗೆ ನೀನು ಹೀಗೆ ಮಾತಾಡ್ತೀಯೇನೋ ಅಂತ ನಿಮಗೆ ಕಾಣಬಹುದು. ಆದರೆ ನನಗೂ ತುಂಬಾ ಶಾಲುಗಳನ್ನು ಕೊಟ್ಟಿದ್ದಾರೆ, ಅದನ್ನು ಹಾಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ, ಮನೆ ಮಕ್ಕಳಿಗೆ ಹೊದಿಲಿಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳಿದೆ ನಾನು. ಹೀಗೆ ಅಷ್ಟು ಕಠೋರವಾಗಿ ಮಾತಾಡಿದ್ದೆ. ನನಗೆ ಬೇಕಾಗಿರೋದು ಪ್ರದರ್ಶನ ಅಲ್ಲ, ನನಗೆ ಬೇಕಾಗಿರೋದು ಆಳವಾದ ಪಾಂಡಿತ್ಯ. ಆಚಾರ್ಯರ ಸಿದ್ಧಾಂತದ ತಳಸ್ಪರ್ಶಿಯಾದ ಅನುಭವ ಇದ್ದವರು ನಿರ್ಮಾಣ ಆಗಬೇಕು. ಅಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂದರೆ ಪ್ರಾಯ ಅಂಥ ಕನಸು ಕಾಣ್ತಾ ಇರೋರು ವಿದ್ಯಾಧೀಶ ತೀರ್ಥರು. ಅದರಿಂದ ಇವರು ಅದನ್ನು ಆ ದೀಕ್ಷೆ ತೊಟ್ಟರೆ ವಿದ್ಯಾಮಾನ್ಯ ತೀರ್ಥರ ದೀಕ್ಷೆ ಮುಂದುವರಿತಾ ಇದೆ. ಬೇರೆ ಕಡೆ ನಾವು ಈ ದೀಕ್ಷೆ ನೋಡ್ತಾ ಇಲ್ಲ. ಈ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾರೂ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ಆದರೆ ಯಾವುದೋ ಒಂದು ಒನ್ ಪಾಯಿಂಟೆಡ್ ಪ್ರೋಗ್ರಾಮ್ ಇಲ್ಲ, 10 ಹಲವು ಕಡೆ ಹಂಚಿ ಎಲ್ಲ ಸಾಮರ್ಥ್ಯ ವೇಸ್ಟ್ ಆಗ್ತಾ ಇದೆ. ಹಾಗಾಗಿ ನಿರಂತರ ಶಾಸ್ತ್ರಾಧ್ಯಯನದಲ್ಲಿ ನಿನ್ನೆ ಹೇಳಿದ ಪ್ರಕಾಂಡ ಪಂಡಿತರಲ್ಲ, ನಿಜವಾದ ಪಂಡಿತರ ನಿರ್ಮಾಣ ಆಗಬೇಕು. ಅಂಥ ಪಂಡಿತರ ಪಡೆ ಈ ಗುರುಕುಲದ ಮೂಲಕ ಬರಬೇಕು. ಅದರ ನಂತರ ಆ ಗುರುಕುಲದಿಂದ ಅಪೂರ್ವ ಸಂಶೋಧಿತವಾದ ಗ್ರಂಥಗಳ ಪ್ರಕಾಶನ ಕಾರ್ಯ ನಡೆಯಬೇಕು. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಈಗ ಇದೆ. ನಾನು ಹೇಳಿದ್ನಲ್ಲ, ಅಮೆರಿಕಾದಿಂದ 2,000 ಮ್ಯಾನುಸ್ಕ್ರಿಪ್ಟ್ಗಳನ್ನ ನಾವು ತರಿಸಿದ್ದೇವೆ. ಭಾರತದ
ಆ ಅಪೂರ್ವ ಮ್ಯಾನುಸ್ಕ್ರಿಪ್ಟ್ಗಳನ್ನು. ಮತ್ತೆ ಉಳಿದದ್ದು ಈಗ ಡಿಜಿಟಲ್ ಪ್ರಿಂಟ್ ಮಾಡ್ತಾ ಇದ್ದೇವೆ. ಅಷ್ಟು ದೊಡ್ಡ ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿ ಇಲ್ಲೇ ಸಮೀಪದಲ್ಲಿ, ಅಂದರೆ ಉಡುಪಿಯ ಸಮೀಪ ಕುತ್ತುಪಾಡಿಯಲ್ಲಿ ಅದರ ಕಾರ್ಯಾಲಯ ಪ್ರಾಯ ಆಗುತ್ತೆ 190 ಪಾಲು. ಇನ್ನು ಬದಲಾವಣೆ ಆದರೆ ಗೊತ್ತಿಲ್ಲ, ಹೆಚ್ಚು ಮಟ್ಟಿಗೆ ಆಗತ್ತೆ. ನಾನು ಇವತ್ತೇ ಅದನ್ನು ನೋಡಿಕೊಂಡು ಬಂದೆ, ಸ್ವಾಮಿಗಳ ಹತ್ರ ಹೇಳಿದೆ, ತುಂಬ ಚೆನ್ನಾಗಿದೆ, ಅಲ್ಲೇ ಮಾಡೋಣ ಅಂತ. ಹೀಗೆ ಒಂದು ಅದ್ಭುತವಾದ ಜ್ಞಾನ ಕಾರ್ಯಕ್ಕೆ ಹನುಮಂತ ಇರುವುದೇ ಅದಕ್ಕೋಸ್ಕರ. ಹನುಮಂತನ ಬಗ್ಗೆ ರಾಮಚಂದ್ರ ಹೇಳಿದ 2 ಮಾತು. ಬಹುವ್ಯಾಹೃತಾನೇನ ನಕಿಂಚಿದ ಅಪಶಬ್ದಿತಂ. ಇಷ್ಟು ಹೊತ್ತು ಮಾತಾಡಿದ ಒಂದು ಅಪಶಬ್ದ ಬರಲಿಲ್ಲ. ನಮಗೇನಾಗಿದೆ ಅಂದರೆ, ನಾವು ಯಾವುದೇ ಭಾಷೆಯನ್ನು ಮಾತಾಡಿ, ಕನ್ನಡದಲ್ಲಿ ಮಾತಾಡಿದ್ರು ಅಪಶಬ್ದ ಇಲ್ಲದೆ 10 ನಿಮಿಷ ಮಾತಾಡಲಿಕ್ಕೆ ಬರೋಲ್ಲ ನಮಗೆ. ಆದರೆ ಹನುಮಂತ ಇಷ್ಟು ಹೊತ್ತು ಮಾತಾಡಿದ ಒಂದೇ ಒಂದು ಅಪಶಬ್ದ ಬರಲಿಲ್ಲ ಅಂತ. ಆ ಶುದ್ಧ ಶಬ್ದದ ಶುದ್ಧತೆಯ ಬಗ್ಗೆ ರಾಮಚಂದ್ರನ ಉದ್ಗಾರ, ಹನುಮಂತನನ್ನು ಹೊಗಳಿದ ಅದು. ಯಾಕೆಂದರೆ ನಾನೃಗ್ವೇದ ವಿನೀತಸ್ಯ ನಾಯಜುರ್ವೇದಧಾರಿಣಃ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ. 3 ವೇದಗಳಲ್ಲಿ ಪಂಡಿತನಾಗದವನಿಗೆ ಈ ರೀತಿ ಮಾತಾಡುವುದೇ ಸಾಧ್ಯ ಇಲ್ಲ. ಹಾಗೆ ಹೊಗಳಿದ್ದು ಒಂದು. ಇದು ಹನುಮಂತನ ಒಂದು ಕ್ವಾಲಿಟಿ, ಪಾಂಡಿತ್ಯ. ಎರಡನೇದ್ದು ನಾವು ನೆನಪಿಸ್ಕೊಳ್ಬೇಕಾದ, ಹನುಮಂತನನ್ನ ಜಯಂತಿಯಲ್ಲಿ ನೆನಪಿಸ್ಕೊಳ್ಬೇಕಾದ 2 ಮಾತುಗಳು. ಮತ್ತೊಂದು ಮಾತು, ಹನುಮಂತ ಲಂಕೆಗೆ ಹೋದ, ಅಲ್ಲಿ ಆ ರಾವಣನ ಅಂತಃಪುರ ಎಲ್ಲ ಸುತ್ತಾಡಿದ, ಅಲ್ಲಿ ಎಲ್ಲ ಕುಡಿದು ಅಮಲೇರಿದ, ಮೈಯೆಲ್ಲ ಬಟ್ಟೆಯ ಪ್ರಜ್ಞೆ ಇರದೆ ಬತ್ತರೆಯಾಗಿ ಬಿದ್ದಿರುವ ಹೆಣ್ಮಕ್ಕಳನ್ನು ನೋಡಿದ. ಅವನಿಗೆ ಕೂತುಕೊಂಡು ಒಂದು ಪ್ರಶ್ನೆ ಬಂತು, ನಾನು ಬ್ರಹ್ಮಚಾರಿ, ಏಕಾಂತದಲ್ಲಿ ಬತ್ತರೆಯಾದ ಹೆಣ್ಮಕ್ಕಳು ನೋಡಿಬಿಟ್ಟೆ ಅಲ್ವಾ, ನನ್ನ ಬ್ರಹ್ಮಚರ್ಯ ಲೋಪ ಆಯ್ತಲ್ವಾ ಅಂತ. ಆದರೆ ಕಡೆಗೆ ಅವ್ರು ಹೇಳ್ತಾರೆ, ಇಲ್ಲ, ಹಾಗಾಗಲಿಲ್ಲ. ಯಾಕೆಂದರೆ ಏನು ಬ್ರಹ್ಮಚರ್ಯ ಅಂದರೆ, ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ ಶುಭಾಶುಭಾಸು ಅವಸ್ಥಾಸು ತಚ್ಚಮೇ ಸುವ್ಯವಸ್ಥಿತ ಅಂತ. ನೋಡುವುದು ದೋಷ ಅಲ್ಲ, ಕಣ್ಣಿನಿಂದ ನೋಡಿದ್ದನ್ನು ಮನಸ್ಸಿನಲ್ಲಿ ಬಯಸುವುದು ದೋಷ. ಆದರೆ ನನಗೆ ಇಷ್ಟು ಜನ ಹೆಣ್ಮಕ್ಕಳು ನಗ್ನಾವಸ್ಥೆಯಲ್ಲಿ ಬಿದ್ದಿದ್ದಾರೆ, ಎಚ್ಚರ ಇಲ್ಲ, ಅಂಥ ಪರಸ್ತ್ರೀಯರನ್ನು ನೋಡಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಕೆಟ್ಟ ಭಾವನೆ ಬರಲಿಲ್ಲ. ನನ್ನ ತಾಯಿಯಲ್ಲಿದ್ದಾಳೆ, ಇಷ್ಟು ಬಿಟ್ಟು ಇನ್ನೊಂದು ಯೋಚನೆ ಬರಲಿಲ್ಲ. ಅದರಿಂದ ನನ್ನ ಬ್ರಹ್ಮಚರ್ಯ ಭಂಗ ಆಗಲಿಲ್ಲ ಅಂತ. ಹಾಗೆಂದ ಬ್ರಹ್ಮಚರ್ಯ ಈಸ್ ಎ ಕಾನ್ಸೆಪ್ಟ್, ಇಟ್ ಈಸ್ ನಾಟ್ ಎ ಫಿಸಿಕಲ್ ಆಕ್ಷನ್, ಇಟ್ ಈಸ್ ಎ ಮೆಂಟಲ್ ಆಕ್ಟ್, ಮಾನಸಿಕ ಸ್ಥಿತಿ. ಹಾಗಾಗಿ ಪಾಂಡಿತ್ಯ ಮತ್ತು ಮಾನಸಿಕವಾಗಿ ಬ್ರಹ್ಮಚರ್ಯ ಅನ್ನೋದಕ್ಕೆ 3 ಅರ್ಥ. ಒಂದು ಬ್ರಹ್ಮಚರ್ಯ ಅಂತ ನಾನು ಈಗ ಹೇಳಿದ್ದು, ಇಂದ್ರಿಯ ನಿಗ್ರಹ. ಅದರಿಂದ ಎರಡನೇ ಬ್ರಹ್ಮಚರ್ಯ ಅಂದರೆ ಬ್ರಹ್ಮಣಾಂ ವೇದಾನಾಂ ಚರಣಂ. ಅದರಿಂದ ಬ್ರಹ್ಮಣಿ ಭಗವತಿ ಚರಣಂ 3ನೇದು. ಅದರಿಂದ ಮೊದಲು ದೇಹ ಇಂದ್ರಿಯ ನಿಗ್ರಹ. ಯಾಕಂದ್ರೆ ಇದರ ಓದಿದ್ದು ತಲೆ ಬರೋಲ್ಲ, ವೇದ ಪುಸ್ತಕ ಹಿಡ್ಕೊಂಡು ಹುಡುಗಿಯರೇ ಕಾಣ್ತಾರೆ. ಅದಕ್ಕೆ ಬ್ರಹ್ಮಚರ್ಯ ಮೊದಲು ಬೇಕು. ಅದರ ನಂತರ ಬ್ರಹ್ಮಣಿ ಚರಣಂ, ವೇದಗಳಲ್ಲಿ ಅಧ್ಯಯನ. ಆಮೇಲೆ ಈಗ ಆಗಿದೆ ಚರಣಂ ಅಂದರೆ ಭಕ್ಷಣ ಅನ್ನುವರ್ಥದಲ್ಲಿ ಆಗಿದೆ. ಚರಣ ಗತಿ ಅಲ್ಲ, ಭಕ್ಷಣ. ಕಡೆ ಯಾರು ಮನೆಯವರು ಅದನ್ನು ಭಕ್ಷಣ ಮಾಡಿದ್ರೆ ಗೆದ್ದಲು ಹುಳುಗಳಿದ್ದಾವೆ, ಮ್ಯಾನುಸ್ಕ್ರಿಪ್ಟನ್ನು ಭಕ್ಷಣ ಮಾಡಲಿಕ್ಕೆ. ಮರು ದಿವಸ ಪೂಜೆ ಹೋಗುವಾಗ ಗೆದ್ದಲುಗಳು ಪೂರ ತಿಂದಿರ್ತವೆ. ಅದರ ನಂತರ ಬ್ರಹ್ಮಣಿ ಭಗವತಿ ಚರಣಂ, ಭಗವತ್ ಪ್ರಜ್ಞೆ. ಈ 3 ಹಂತದ ಬ್ರಹ್ಮಚರ್ಯವನ್ನು ಜಗತ್ತಿಗೆ ಉಪದೇಶ ಮಾಡಿದವರು ಪ್ರಾಣದೇವರು. ಅಂಥ ಪ್ರಾಣದೇವರಿಗೆ ಸ್ವಾತ್ಮಪ್ರದಾನಮಧಿಕಂ ಪವನಾತ್ಮಜಸ್ಯ ಕುರುವನ್ನು ಸಮಾಶ್ರಿತಮಂ ಪರಮಾಭಿತುಷ್ಟ ಅಂತ. ಭಗವಂತ ಏನು ಕೊಡಬೇಕು ಇವನು ಮಾಡಿದ ಒಳ್ಳೆಯ ಕೃತ್ಯಕ್ಕೆ ಅಂತ ಭಗವಂತ ತನ್ನನ್ನೇ ತಾನು ಪ್ರಾಣದೇವರಿಗೆ ಕೊಟ್ಟ. ಹೇಗೆ ಅಂದರೆ ಅಪ್ಪಿಕೊಂಡು. ಆತ್ಮ ಸಮರ್ಪಣೆಗೆ ಅದು ಒಂದೇ ವಿಧಾನ. ಅದರಿಂದ ನಾವು ಅತ್ಯಂತ ಪ್ರೀತಿಸುವತ್ತನ್ನು ಅಪ್ಪಿಕೊಳ್ಳುತ್ತೇವೆ. ಪ್ರಾಣದೇವರಿಗೆ ಆ ಅಪ್ಪುಗೆಯನ್ನು ರಾಮಚಂದ್ರ ಕೊಟ್ಟ. ಅಂಥ ಒಂದು ಮಹಾತತ್ವ ಜಗತ್ತಿಗೆ ಜ್ಞಾನದ ಸಂದೇಶವನ್ನು ಕೊಟ್ಟು ಯಾವತ್ತೂ ಕೂಡ ತಾನು ದೊಡ್ಡವ ಅಂತ ಹೇಳಿದೆ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ ಅಂತ, ನಾನು ಭಗವಂತನ ದಾಸ. ಅಷ್ಟೇ ಅಲ್ಲ, ಮತ್ತ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧೌ, ನಾನು ಸುಗ್ರೀವನ ಸೇನೆಯಲ್ಲಿ ಕೊನೇ ಕಪಿ, ನನಗಿಂತ ಕೆಳಮಟ್ಟದವರು ಯಾರೂ ಇಲ್ಲ ಅಂತ ಹೇಳಿಕೊಂಡ ಮೊದಲನೇವನು. ನಾವಾಗಿದ್ದರೆ ಎಷ್ಟು ಹೇಳಿಕೊಳ್ತಿದ್ದವೋ ಏನೋ. ಒಂದು ಕಂಡೀಷನ್ ಹಾಕ್ತಿದ್ವಿ, ಇಷ್ಟೇ ಟೈಟ್ಲ್ ಹಾಕಬೇಕು ನಮ್ಮನ್ನು ಕಾರ್ಯಕ್ರಮ ಕರಿಬೇಕಾದರೆ. ಏನು ಯಾವ ಬಯಕೆ ಇಲ್ಲದೆ ನಾನು ಭಗವಂತನ ಭಕ್ತ ಅಷ್ಟೇ ನನ್ನ ಟೈಟ್ಲು. ಅದಕ್ಕಿಂತ ದೊಡ್ಡ ಟೈಟ್ಲು ಪ್ರಪಂಚದಲ್ಲಿ ಈವರೆಗೆ ಯಾರೂ ಕೊಟ್ಟದ್ದಿಲ್ಲ. ಅಂಥ ಪ್ರಾಣದೇವರು ನಮಗೆ ಸ್ಫೂರ್ತಿ ನೀಡಲಿ. ನಮ್ಮ ಶ್ರೀಪಾದಂಗಳಿಂದ ಅವರಿಂದ ಅಂಥ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ವಿದ್ಯಾದಾನ ಮತ್ತು ಸಂಶೋಧನ, ಅದರಲ್ಲಿ ನಿರಂತರ ಪ್ರವೃತ್ತಿ ಇರತಕ್ಕಂಥ ಒಂದು ಪಡೆ ನಿರ್ಮಾಣವಾಗಲಿ. ನಾನು ಚಿಕ್ಕವನಿದ್ದಾಗ ಉಡುಪಿಯಲ್ಲಿ ಒಂದೊಂದು ಮಠದಲ್ಲಿ 5-6 ಸ್ವಾಮಿ ವಿದ್ವಾಂಸರು ಶಾಲು ಹೊತ್ತು, ಕನಿಷ್ಠ ವಿದ್ವತ್ತಿ ಇತ್ತೋ ಎಲ್ಲೋ ಗೊತ್ತಿಲ್ಲ, ವಿದ್ವತ್ತಿನ ಲಕ್ಷಣ ಶಾಲು ಹೊತ್ತುಕೊಂಡು ಸುತ್ತು ಸ್ವಾಮಿರೊಟ್ಟಿಗೆ ಬರುತ್ತಿದ್ದರು. ಆದರೆ ಈಗ ಮದ್ದಿ ಬೇಕು ಅನ್ನೋ ಒಬ್ಬರು ಪಂಡಿತರು ಸ್ವಾಮಿರೊಟ್ಟಿಗೆ ಬರೋಲ್ಲ. ಯಾರು ಪಂಡಿತರೇ ಇಲ್ಲ, ಬರೋದಿಲ್ಲ. ಹಾಗಾಗಿದೆ ಕಥೆ.
ಹಾಗಲ್ಲ, ಮತ್ತೆ ಪಂಡಿತ ಮಂಡಳಿ ಸ್ವಾಮಿರ ಒಟ್ಟಿಗೆ ಹೋಗುವಂತಹ ಪ್ರಸಂಗ. ಸ್ವಾಮಿರು ಹೋಗುವಾಗ ಅವರ ಜೊತೆಗೆ ಒಂದು ವಿದ್ವಾಂಸರ ಮಂಡಳಿ. ಅಂತಹ ದಿನಗಳು ಬರಲಿ, ನಮ್ಮ ಕಾಲದಲ್ಲಿ ನಾವು ಅದನ್ನು ನೋಡತಕ್ಕಂಥ ಅವಕಾಶ ಬರಲಿ ಅಂತ ಹಾರೈಸ್ತಾ, ನನಗೆ ಸಮಯ ಕೊಡಲಿಲ್ಲ, ಅದು 10 ನಿಮಿಷ ಅಂತ ಹೇಳಲಿಲ್ಲ, ಅದಕ್ಕೋಸ್ಕರ ಮಾತಾಡಿಯೇ ಬಿಟ್ಟೆ. ಹೆಚ್ಚಿಗೆ ಆಗಿದ್ದರೆ ಕ್ಷಮಿಸಿ.